5,000ಕ್ಕೂ ಹೆಚ್ಚು ಗೀತೆಗಳನ್ನು ಹಾಡಿದ್ದಾರೆ. ಇವರ ಕಂಠ ಸಿರಿಯಲ್ಲಿ ಬಂದ ಕೆಲವು ಹಿಟ್ ಹಾಡುಗಳು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಏನಮ್ಮಿ ಏನಮ್ಮಿ ಯಾರಮ್ಮಿ ರಮ್ಮಿ ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆದ ಕಲ್ಮುಚ್ಚಿ ಮನಸರಸ ಛಾಯೆ ಸಾದ ಸೀದ ಗಂಡು ಹೈದ ಗಂಡು ಆದ ಮೊದಲ ಬಾರಿ ತಂಡ ಹೊಡೆದ ನನ್ನ ದೊರಸಾನಿ ನೀನೇ ಒಂದು ಚರಿತ್ರೆ ಸೃಷ್ಟಿಸೋ ಅವತಾರ ಇವರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳ 10,000ಕ್ಕೂ ಹೆಚ್ಚು ಜಾಹೀರಾತುಗಳಿಗೆ 3,000ಕ್ಕೂ ಹೆಚ್ಚು ಜಿಂಗಲ್ಗಳಿಗೆ 14 ಭಾಷೆಗಳಲ್ಲಿ ಕಂಠದಾನ ಮಾಡಿದ್ದಾರೆ. MTV ಕೋಕ್ ಸ್ಟುಡಿಯೋ ಸೀಸನ್ 2 ಮತ್ತು ಸೀಸನ್ 3 ರಲ್ಲಿ ಸಿಂಗರ್ ಮತ್ತು ಕಂಪೋಸರ್ ಆಗಿಯೂ ಫೀಚರ್ ಆಗಿದ್ದಾರೆ. ಕೋಕ್ ಸ್ಟುಡಿಯೋದಲ್ಲಿನ ಅವರ ಬಂಜಾರ ಮತ್ತು ಬೇನಾ ಹಾಡುಗಳು ವೈರಲ್ ಆದವು. ಅನೇಕ ಸಂಗೀತ ದಿಗ್ಗಜರೊಂದಿಗೆ ಕೆಲಸ ಮಾಡಿರುವ ವಿಜಯ್ ಪ್ರಕಾಶ್ ಅವರು ಫಿಲ್ಮ್ ಫೇರ್, ಐಫಾ, ಆದಿತ್ಯ ವಿಕ್ರಮ್ ಬಿರ್ಲಾ ಪುರಸ್ಕಾರ್, TSR ನ್ಯಾಷನಲ್ ಫಿಲ್ಮ್ ಅವಾರ್ಡ್, ಝೀ ಮ್ಯೂಸಿಕ್ ಅವಾರ್ಡ್, ಬಿಗ್ ಎಂಟರ್ಟೈನ್ಮೆಂಟ್ ಅವಾರ್ಡ್, ಮಿರ್ಚಿ ಮ್ಯೂಸಿಕ್ ಅವಾರ್ಡ್, ಡ್ರಾಮಾ ಅವಾರ್ಡ್, ಕರ್ನಾಟಕ ರಾಜ್ಯ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕಾನ್ಕಾರ್ಡ್ ನಲ್ಲಿ ವಿಜಯ್ ಪ್ರಕಾಶ್ ಅವರ ಸಂಗೀತ ಕಾರ್ಯಕ್ರಮಕ್ಕೆ ಅಸಂಖ್ಯಾತ ಭಾರತೀಯ ಪ್ರೇಕ್ಷಕರು ಪಾಲ್ಗೊಂಡು ಅದನ್ನು ಅದ್ಭುತವಾಗಿ ಯಶಸ್ವಿಗೊಳಿಸಿದ್ದನ್ನು ಕಂಡ ಅಮೆರಿಕದ ನಾರ್ತ್ ಕ್ಯಾರೋಲಿನಾದ ಮೇಯರ್ ಆಫ್ ಕಾನ್ಕಾರ್ಡ್ ವಿಲಿಯಂ ಸಿ ಡಶ್ ಅವರು 2019 ಮೇ 12 ವಿಜಯ್ ಪ್ರಕಾಶ್ ದಿನ ಎಂದು ಘೋಷಿಸಿದ್ದರು. ನ್ಯೂಯಾರ್ಕ್ ನಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿನಲ್ಲಿ ಸಂಗೀತ ಕಾರ್ಯಕ್ರಮ ನೀಡಿರುವ ಹೆಗ್ಗಳಿಕೆಯು ವಿಜಯ್ ಪ್ರಕಾಶ್ ಅವರದ್ದು. ವಿಶ್ವವಿಖ್ಯಾತ ಬರ್ಕ್ಲಿ ಕಾಲೇಜ್ ಆಫ್ ಮ್ಯೂಸಿಕ್ ನೊಂದಿಗೆ ಕೈ ಜೋಡಿಸಿರುವ ವಿಜಯ್ ಪ್ರಕಾಶ್ ಅವರು 22 ವಿವಿಧ ದೇಶಗಳ ವಿದ್ಯಾರ್ಥಿಗಳೊಂದಿಗೆ ಕೆಲಸ ಮಾಡಿದ್ದಾರೆ. ವಿಶ್ವವಿಖ್ಯಾತಿ ಪಡೆದಿರುವ ವಿಜಯ್ ಪ್ರಕಾಶ್ ಕನ್ನಡದ ಹೆಮ್ಮೆ. ಹಾಗಾದ್ರೆ ವಿಜಯ್ ಪ್ರಕಾಶ್ ಅವರ ಲೈವ್ ಕಾನ್ಸರ್ಟ್ ನೋಡೋಕೆ ನೀವು ರೆಡಿನಾ? 10, 9, 8, 7, 6, 5, 4, 3, 2, 1. Presenting Vijay Prakash live in concert. ನಮಸ್ಕಾರ ತುಮಕೂರು. ನಮಸ್ಕಾರ. ಎಷ್ಟು ದಿನಗಳ ನಂತರ ಈ ಊರಿಗೆ ಮತ್ತೆ ಬರುವಂತ ಸೌಭಾಗ್ಯ ನನಗೆ. ನಮ್ಮ ಈ 6 ಮಹನೀಯರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ನಂತರ ನಿಮ್ಮೊಂದಿಗೆ ನಾವೆಲ್ಲರೂ ಸೇರಿ ಹಾಡನ್ನು ಹಾಡ್ತೀವಿ. ಕಲ್ಪತರು ಸಾಂಸ್ಕೃತಿಕ ವೇದಿಕೆ ತುಮಕೂರು ಜಿಲ್ಲೆ. ನಿಜಕ್ಕೂ ನನಗೆ ಇವತ್ತು ಇಲ್ಲಿ ನನ್ನ ತಂಡದೊಂದಿಗೆ ಬಂದು ಒಂದು ಕಾರ್ಯಕ್ರಮವನ್ನು ನೀಡುವಂತಹ ಸೌಭಾಗ್ಯವನ್ನು ನೀಡಿದ್ದೀರಾ. ಬಹಳ ಬಹಳ ಧನ್ಯವಾದಗಳು. ಮೊದಲಿಗೆ ನಾನು ಇಲ್ಲಿ ಅನೇಕ ಮಹನೀಯರಿದ್ದಾರೆ, ಎಲ್ರಿಗೂ ನಾನು ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ.